Session 41. In the last class, we did discuss about the balance of power, the part of international peace. In this session, you're going to learn about balance of power again. We should be able to know some of the techniques how the states would use the balance of power to secure the national interest. ಈ ಸೆಷನಲ್ಲೂ ಕೂಡ ನಾವು ಶಕ್ತಿ ಸಮತೋಲನದ ಬಗ್ಗೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನೈಜವಾದಿಗಳ ಪ್ರಕಾರ ಶಕ್ತಿ ಸಮತೋಲನ ರಾಷ್ಟ್ರದ ಹಿತಾಸಕ್ತಿ, ರಾಷ್ಟ್ರದ ಉಳಿಯುವಿಕೆಗೆ ಅತ್ಯಂತ ಮುಖ್ಯವಾಗಿರುವಂತಹ ಕೆಲಸನ ಮಾಡುತ್ತೆ. ತಮಗೆಲ್ಲ ಗೊತ್ತು, ಅಂತಾರಾಷ್ಟ್ರೀಯ ಸಂಬಂಧಗಳು ಶಕ್ತಿಯ ಸಂಬಂಧಗಳಾಗಿದೆ. ಶಕ್ತಿಯ ಸಂಬಂಧಗಳನ್ನು ಗೋಚರಿಸುವಂಥದ್ದೇ ಅಂತಾರಾಷ್ಟ್ರೀಯ ಸಂಬಂಧ. ಪ್ರತಿಯೊಂದು ರಾಷ್ಟ್ರದಲ್ಲೂ ತನ್ನದೇ ಆಗಿರುವಂತಹ ಶಕ್ತಿ ಇರುತ್ತೆ. ಹಾಗಾಗಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಮೇಲ್ನೋಟದಿಂದ ಗಮನಿಸಿದಾಗ ರಾಷ್ಟ್ರಗಳ ಶಕ್ತಿಗಳಿಂದ ಸಹಕಾರ, ವಿವಾದಗಳನ್ನು ನೋಡ್ಬೋದು. ಆದರೆ ಶಕ್ತಿ ಸಮತೋಲನ ನಾವು ಗಮನಿಸಬೇಕು ಅಂತ ಹೇಳಿದ್ರೆ ಇದೇನು ಹೊಸ ಕಾನ್ಸೆಪ್ಟ್ ಏನಲ್ಲ. ಇದು ಅತ್ಯಂತ ಹಳೆ ಕಾಲದಿಂದಲೂ ಕೂಡ ನಾವು ನೋಡ್ಕೊಂಡು ಬರ್ತಾ ಇರ್ತೀವಿ. ಮಾನವನ ಪ್ರಗತಿಯಿಂದ, ರಾಷ್ಟ್ರಗಳ ಸ್ಥಾಪನೆಯಿಂದ ಅಂತಾರಾಷ್ಟ್ರದ ಮಟ್ಟದ ಹೊರಗೂ ಹೋಗುವಂತಹ ಹಿನ್ನೆಲೆಯಲ್ಲಿ ನಾವು ಶಕ್ತಿ ಸಮತೋಲನವನ್ನು ಗಮನಿಸಬಹುದು. ಶಕ್ತಿ ಸಮತೋಲನ ಇಲ್ಲ ಅಂತ ಹೇಳಿದ್ರೆ ರಾಷ್ಟ್ರಗಳು ಏಕಾಏಕಿಯಾಗಿ ಬದುಕಲು ಬಹಳ ಕಷ್ಟವಾಗುತ್ತೆ. ಕೌಟಿಲ್ಯ ನೋಡಿ, ತಮ್ಮ ಸಪ್ತಾಂಗ ಸಿದ್ಧಾಂತದಲ್ಲಿ ಅವ್ರು ಹೇಳ್ತಾರೆ, ರಾಷ್ಟ್ರಗಳು ಮಿತ್ರರನ್ನು ಬೆಳೆಸಬೇಕು. ಮಿತ್ರರು ಅವಶ್ಯಕತೆ ಇರ್ತಾರೆ. ಯಾಕೆ? ಕಷ್ಟ ಬಂದಾಗ ಸಹಾಯ ಮಾಡಲಿ ಅಂತ. ಸೇಮ್ ಕಾನ್ಸೆಪ್ಟ್ 1971 ಭಾರತ ಮತ್ತು ಸೋವಿಯತ್ ರಷ್ಯಾ 10 ವರ್ಷಗಳ ಸ್ನೇಹ ಸಂಬಂಧದ ಒಂದು ಒಪ್ಪಂದ ಮಾಡ್ಕೊಂಡು ಬಂದಾಗ ಏನಾಯಿತು? ಶಕ್ತಿ ಸಮತೋಲನ ಅಸ್ತಿತ್ವಕ್ಕೆ ಬರಲು ಸಾಧ್ಯವಾಯಿತು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಟೈಮಲ್ಲಿ ನಮಗೆ ಆ ಸಂಬಂಧ ಒಪ್ಪಂದ ಇಲ್ಲ ಅಂತ ನಾವು ಏನು ಮಾಡಬೇಕಿತ್ತು ಹೇಳಿ? It would be very difficult. ಪುಟ್ಟ ರಾಷ್ಟ್ರಗಳಿಗೆ, ಬಹಳ ಅಥವಾ ಬಲಹೀನ ರಾಷ್ಟ್ರಗಳಿಗೆ ಬಹಳ ಕಷ್ಟ ಆಗೋಗುತ್ತೆ. ಪಾಕಿಸ್ತಾನ ಇವತ್ತು ಸರ್ವೈವ್ ಆಗಬೇಕು ಅಂತ ಹೇಳಿದ್ರೆ ಅದು ಶಕ್ತಿ ಸಮತೋಲನದಿಂದನೇ ಸಾಧ್ಯವಾಗುತ್ತೆ. ಆ ಒಂದು ಕಾರಣಕ್ಕೆ ನೋಡಿ, ಇವತ್ತರೆಗೂ ಅವರು ಚೈನಾನ ಬಿಟ್ಟಿಲ್ಲ. ಅವರು ಚೈನಾದ ಅತ್ಯಂತ ಆಪ್ತ ರಾಷ್ಟ್ರ ಅಂತ ಹೇಳಿದ್ರೆ ಅದು ಪಾಕಿಸ್ತಾನ್ and China. They called all weather friends. ಯಾಕಂದ್ರೆ ಚೈನಾ ಸಪೋರ್ಟ್ ಇಲ್ಲ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆದಾಗ ಸಂಪೂರ್ಣವಾಗಿ ಧ್ವಂಸ ಮಾಡುವಂತಹ ಕೆಪಾಸಿಟಿ ನಮಗಿತ್ತು. ಬಟ್ ಪಾಕಿಸ್ತಾನ್ ಪ್ಲಸ್ ಚೈನಾ ಇಂಡಿಯಾ ಏನು ಮಾಡೋಕ್ಕಾಗೋದಿಲ್ಲ. That creates a balance. Just try to observe the beauty of balance of power.
A weak power can only sustain in this world of hard politics only with the help of a strong power backing it. ತಕ್ಕಡಿಯಲ್ಲಿ ಒಂದು ಕಡೆ ಎರಡು ಆರೆಂಜ್ ಇಡ್ತೀರಾ, ಇನ್ನೊಂದು ಕಡೆ ಒಂದು ಆರೆಂಜ್ ಇಡ್ತೀರಾ, ಅವಾಗ ಏನಾಗುತ್ತೆ? ಒಂದು ಕಡೆ ಒಂದು ಆರೆಂಜ್ ಇರುವಂಥ ಕಡೆ ಅದು ಮೇಲ್ ಬರುತ್ತೆ, ತೂಕ ಕಡಿಮೆ ಇರುವಂಥ ಕಾರಣಕ್ಕೋಸ್ಕರ. ಭಾರ ಇರುವಂಥದ್ದು ಕೆಳಗೆ ಹೋಗುತ್ತೆ. ಸೇಮ್ ವೀಕ್ ಆಗಿರುವಂಥ ರಾಷ್ಟ್ರ ಸಸ್ಟೈನ್ ಆಗೋದು ಕಷ್ಟ. ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಇನ್ನೊಂದು ಆರೆಂಜ್ ಹಾಕಿ ಅಲ್ಲಿ ಈಕ್ವಲ್. ಪಾಕಿಸ್ತಾನ, ಚೀನಾ, ಅಮೇರಿಕ ಒಂದು ಕಡೆ ಆದರೆ ಭಾರತಕ್ಕೆ ಸೋವಿಯತ್ ರಷ್ಯಾ ಸಹಾಯ ಮಾಡುತ್ತೆ. ಆಗ ಈಕ್ವಲ್ ಸಮತೋಲನ ಸ್ಥಾಪನೆ ಆಗುತ್ತೆ. ವಿಶ್ವ ಯುದ್ಧದ ನಂತರ there was only one super power. ಇಡೀ ವಿಶ್ವವನ್ನೇ ಆಳುತ್ತಿದ್ದಂತಹ ದೊಡ್ಡಣ್ಣ ಅಮೇರಿಕ. ಸೋವಿಯತ್ ಯೂನಿಯನ್ ಬಂದ ಮೇಲೆ ಶಕ್ತಿ ಸಮತೋಲನ ಸ್ಥಾಪನೆ ಆಯಿತು. there was a balance. ಕಮ್ ಬ್ಯಾಕ್ ಟು ದ ಕಾಂಟೆಂಪ್ರರಿ ಸಿಚುವೇಶನ್ಸ್. ಈ ಒಂದು ಸಮಯದಲ್ಲಿ ಆಗ್ತಿರುವಂತಹ ಆಗು ಹೋಗುಗಳನ್ನು ಗಮನಿಸೋಣ. ಯಾವ ರೀತಿಯಾಗಿ ನಮಗೆ ಶಕ್ತಿ ಸಮತೋಲನ ಸಿದ್ಧಾಂತ ವಿಶ್ವದ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. 2020 ಭಾರತ ಮತ್ತು ಚೀನಾ ನಡುವೆ ಇರುವಂತಹ ಗಡಿ ವಿವಾದದ ಒಂದು ಕಡೆ ಆದರೆ, ಗಡಿಯನ್ನು ಅಗಲಿಸುವಂತಹ ಯೋಜನೆ ಮಾಡಿಕೊಂಡು ಚೀನಾ ಲಡಾಖ್ ಪ್ರಾಂತ್ಯದಲ್ಲಿ ಆಕ್ರಮಣ ಮಾಡಲು ಮುಂದೆ ಬರುತ್ತೆ. ಭಾರತ, ಚೀನಾ ಕೇವಲ ಎರಡು ರಾಷ್ಟ್ರಗಳನ್ನು ನಾವು ಕಂಪೇರ್ ಮಾಡಿದಾಗ ಇಂಡಿಯಾ ಈಸ್ ಎ ವೀಕರ್ ಕಂಟ್ರಿ ಕಂಪೇರ್ ಟು ಚೈನಾ. ಜನಸಂಖ್ಯೆಯಾಗಿ ದೊಡ್ಡದು, ಆರ್ಥಿಕವಾಗಿ ನಮಗಿಂತ ಶ್ರೀಮಂತವಾಗಿರುವಂತಹ ರಾಷ್ಟ್ರ. ಮಿಲಿಟರಿ ಉಪಕರಣಗಳಿಗೂ ಸಂಬಂಧಪಟ್ಟಂತೆ ನಾವು ಅವ್ರಿಗಿಂತ ಹಿಂದೆ ಇದ್ದೀವಿ. ನಮ್ಮಲ್ಲಿ ಅಣು ಬಾಂಬ್ಗಳು ಇವತ್ತು ಸಿಪ್ರಿ ಏರ್ ಬುಕ್ಕಿನ ಪ್ರಕಾರ 130 ಅಣು ಬಾಂಬ್ ನಮ್ಮ ಹತ್ರ ಇದೆ ಅಂದರೆ, ಚೀನಾ ಹತ್ರ ಏನಿಲ್ಲ ಅಂದರೂ ಕೂಡ 630 ಅಣು ಬಾಂಬ್ ಅವ್ರ ಹತ್ರ ಇದೆ. ಯುದ್ಧ ನೌಕೆಗಳು, ಸಬ್ಮೆರಿನ್ಗಳು, ಮಿಲಿಟರಿ ಏರ್ಕ್ರಾಫ್ಟ್ಗಳು, ದೂರ ಸಾಗುವಂತಹ ಕ್ಷಿಪಣಿಗಳು ಎಲ್ಲವನ್ನು ಕೊಟ್ಟು ನೋಡಿಕೊಂಡು ಅಕ್ಕಪಕ್ಕ ಇಟ್ಟು ನಾವು ಚೆಕ್ ಮಾಡೋಕ್ಕೆ ನೋಡಿದ್ರೆ ಇಂಡಿಯಾ ಈಸ್ ಎ ವೀಕರ್ ಕಂಟ್ರಿ. ಆದರೆ ಚೈನಾ ಈಸ್ ನಾಟ್ ಈಕ್ವಲ್ ಟು ಇಂಡಿಯಾ. China is powerful than India if we take only two countries. However, try to bring some other element with India. How about China on one side, India, America on other side? There will not be no war because India has a backing of the most powerful country in the world, the US. ಅಮೆರಿಕ ಯಾಕೆ ನಮಗೆ ಬ್ಯಾಕ್ ಮಾಡಬೇಕು? ಅವ್ರಿಗೇನು ಸಿಗುತ್ತೆ? ಯಾಕೆ ಅಮೆರಿಕ ನಮ್ಮ ಪರವಾಗಿ ಬರ್ತಾ ಇದೆ? ಯಾರೂ ಸುಮ್ಮನೆ ಬರೋದಿಲ್ಲ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ. ದೇರ್ ಇಸ್ ನಥಿಂಗ್ ಕಾಲ್ಡ್ ಫ್ರೀ ಲಂಚ್. ಸುಮ್ಮನೆ ಯಾರೋ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ಬರೋದಿಲ್ಲ. ಇಟ್ಸ್ ಆಲ್ ರಿಯಾಲಿಟಿ. ನನಗೇನು ಸಿಗುತ್ತೆ? ನನಗೇನಾದ್ರು ಸಿಕ್ಕಿದ್ರೆ ಮಾತ್ರ ನಾನು ಬರ್ತೀನಿ ನಿಮ್ಮ ಜೊತೆ. ಅದರ್ವೈಸ್ ಐ ವೋಂಟ್ ಕಮ್ ವಿತ್ ಯು.
That is hard fact, hard reality. ಸೋವಿಯಟ್ ಕೊಲ್ಯಾಪ್ಸ್ ಆದಮೇಲೆ ಅಮೇರಿಕ ಆರಾಮಾಗಿತ್ತು, ಐ ಆಮ್ ದ ಓನ್ಲಿ ಪವರ್ಫುಲ್ ಕಂಟ್ರಿ ಅಂತ. ಬಟ್ ಆದರೆ ಆರ್ಥಿಕವಾಗಿ ಭಾಳ ಸ್ಟ್ರಾಂಗ್ ಆಗಿ ಬೆಳ್ಕೊಂಬಂದ್ಬಿಡ್ತು ಚೀನಾ. ಹಿಂದಿನ 20 ವರ್ಷಗಳಲ್ಲಿ ನೋಡಿ ಚೀನಾದ ಪ್ರಗತಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ, ಸೌತ್ ಚೈನಾ ಸಿಯಲ್ಲಿ ಚಿಕ್ಕ ಚಿಕ್ಕ ದೀಪಗಳನ್ನ ನುಂಗಾಕ್ತಾ ಇದೆ. ಪ್ರತಿ ತಿಂಗಳು ಜಪಾನ್ ಹತ್ರ ಒಂದು ಯುದ್ಧ ನೌಕೆಗಳನ್ನ ತಗೊಂಡು ಹೋಗುತ್ತೆ. ಕ್ಷಿಪಣಿಗಳೆಲ್ಲ ರೆಡಿಯಾಗಿಟ್ಕೊಂಡು ಯಾವ ಟೈಮಲ್ಲಿ ಯುದ್ಧ ಮಾಡ್ತೀವೋ, ಯಾವ ಟೈಮಲ್ಲಿ ನಮ್ಮ ಮೇಲೆ ಬಾಂಬ್ ಬಿಡುತ್ತೋ ಅಂತ ತೈವಾನು, ಜಪಾನು, ವಿಯೆಟ್ನಾಮು, ಫಿಲಿಪೀನ್ಸ್ ದೇಶಗಳು ಹೆದರಿಕೆಯಿಂದ ನರಳುತ್ತಾ ಇರ್ತವೆ. ಚೀನಾ ಯಾವಾಗ ಸ್ಟ್ರಾಂಗ್ ಆಗಕ್ಕೆ ಶುರುವಾಯಿತು, ಅಮೇರಿಕಾದ ಶಕ್ತಿ ವೀಕ್ ಆಗಕ್ಕೆ ಶುರುವಾಗುತ್ತೆ. ಸೊ ದ ಚಾಲೆಂಜರ್ ಟು US hegemon is China. So China na ಹೇಗೆ ಮಟ್ಟ ಹಾಕೋದು? How can we prevent China from becoming more powerful than United States? Only option, Shakti Samatolana. Bring all like-minded countries together who are affected by China and created a whole set of bloc as a bulwark against Chinese aggression. Bharat is suffering from China, Australia is suffering from China, Japan is suffering from China, Vietnam, Philippines, Indonesia, Singapore to some extent. Brunei, everything is suffering from China. ಹಾಗಾಗಿ ಎಲ್ಲ ರಾಷ್ಟ್ರಗಳು ಸೇರ್ಕೊಂಡಾಗ ಏನಾಗುತ್ತೆ, ಚೀನಾ ಯೋಚನೆ ಮಾಡುತ್ತೆ, ನೋ ದೇ ಆರ್ ಮೋರ್ ಪವರ್ಫುಲ್ ದೆನ್ ಅಸ್. ಸೊ ಹೀಗೆ ಶಕ್ತಿ ಸಮತೋಲನ ಕೆಲಸ ಮಾಡುತ್ತೆ. ದಟ್ ಈಸ್ ದ ರೀಸನ್ ವೈ ವಿ ಹ್ಯಾಡ್ 1-2-3 ಅಗ್ರಿಮೆಂಟ್ ವಿತ್ ಅಮೇರಿಕಾ. ದಟ್ ಈಸ್ ದ ರೀಸನ್ ವೈ ವಿ ಆರ್ ಪಾರ್ಟ್ ಆಫ್ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್. ಸೊ ಹೀಗೆ ಶಕ್ತಿ ಸಮತೋಲನ is a very realistic concept. It's an ongoing concept, and we can clearly understand how the world is progressing using this particular theory. The relative power positions of various states can be measured to a great degree of accuracy, and this measurement can be utilized in balancing the world forces in own favor. The US approach to Cold War originally set out in Truman Doctrine, the Truman Show, the Marshall Plan, the Monroe Doctrine. And so say, what was the initial reason for establishing NATO? NATO was merely a military alliance. NATO was an instrument in the hands of American government. NATO was a mechanism to contain the spread of communism in Europe. NATO was a mechanism to contain fascism in Europe. See, the Brandt Report argued that the developing world should get its act together and fend for itself. It recommended a massive aid program to assist developing countries. It was inspired by Bob Geldof from Live Aid. Insisted that aid should only be offered to non-communist countries. Answer B. Why does climate change have potential to affect security? Question. It threatens to increase existing tensions between developed and developing states. It could lead to a mass movement of refugees from areas that are no longer inhabitable. Shortages of vital resources like food, water may raise the conflict. All the above. Answer D. Why did President George Bush hail the New World Order after 1991 Gulf War? It meant the US could not do whatever it wanted. There seemed to be a much better chance of lasting peace.
Because after the Cold War, the nations were no longer so sharply divided on ideological ground. Saddam Hussein has been toppled at last. Bush has suddenly decided that realist and Cersei